ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಭಾಳ ದಿವಸ ಗ್ಯಾಪ್ ತಗೊಂಡಿದ್ದು ಉದ್ದೇಶ ನಿಮ್ಗೆ ಆಲ್ರೆಡಿ ತಲುಪೈತಂತ ಅನ್ಕೊಂಡೇನಿ. ಬಟ್ ಅಂದ್ರೂ ನಾನು ಅನೌನ್ಸ್ ಮಾಡಾಕತ್ತೀನಿ. ನಮ್ಮ ಮನೆಗೆ ಒಂದು ಪುಟಾಣಿ ಪಾಪು ಬಂದೈತಿ. ನಮ್ಗೆ ವಿ ಆರ್ ಬ್ಲೆಸ್ಡ್ ವಿತ್ ಅ ಬೇಬಿ ಬಾಯ್. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಲೈಕ್ ಇಲ್ಲಿ ಪಾಪು ಬರಾನ ಕೆಲವೊಂದು ಸ್ಟೋರ್ಸ್ ಆಗಲಿ ಕೆಲವೊಂದು ಕಂಪ್ನಿಗಳಾಗಲಿ ಪಾಪುಗೆ ವೆಲ್ಕಮ್ ಮಾಡಕ್ಕಂತೇಳಿ ಗಿಫ್ಟ್ಸ್ ಕೊಡ್ತಾರೆ. ಆ ಗಿಫ್ಟ್ಸ್ ಏನೇನು ಕೊಡ್ತಾರೆ ಅಂತೇಳಿ ನಿಮಗೂ ತೋರಿಸ್ಬೇಕಂತೇಳಿ ಆಸೆ ಆಗಿತ್ತು ನನಗೆ. ಸೊ ಹಾಗಾಗಿ ವಿಡಿಯೋ ಮಾಡಾಕತ್ತೀನಿ. ಸ್ವಲ್ಪ ಟೈಮ್ ತೊಗೊಂಡು ಮಾಡಾಕತ್ತೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇನ್ನೂ ಸಾಕಷ್ಟು ವಿಡಿಯೋಗಳು ಮಾಡ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡೇನಿ. ನೋಡ್ಬೇಕು ಏನೇನು ಆಕೈತಿ. ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್ ಆಗಲಿ ನಮ್ಮ ಮಮ್ಮಿನೂ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಾರ. ಬಟ್ ಏನೇನು ಆಕೈತಿ ನೋಡಬೇಕು. ಸೊ ಸದ್ಯಕ್ಕೆ ಈ ವಿಡಿಯೋ ಇವತ್ತಿಗೆ ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ಇದೇನೈತಿ, ಇವೆಲ್ಲ ಬಾಕ್ಸ್ ನಿಮಗೆ ಕಾಣತಿರ್ಬೋದು. ಇವೆಲ್ಲ ಗಿಫ್ಟ್ಸ್ ನಮ್ಗೆ ರಿಸೀವ್ ಆಗಿದಾವ. ಇವು ಗಿಫ್ಟ್ಸ್ ತಂತನ ಬರೋದಿಲ್ಲ, ನಾವು ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ನಮ್ಗೆ ಹಿಂಗೆ ಬೇಬಿ ಬಂದೈತಿ ಅಂತೇಳಿ ಅವಾಗ ಅವ್ರ ನಮ್ಮ ಮನೆಗೆ ತಲುಪಿಸ್ತಾರು. ಇದು ಲಿಡಲಿಂದ ನಮಗೆ ಬಂದೈತಿ. ಈ ಗಿಫ್ಟ್ ಅವರ ನಮಗೆ ಮನೆಗೆ ಕಳಿಸ್ತಾರು. ಮತ್ತು ಇದು ಕಾಫ್ಲ್ಯಾಂಡ್ದಿಂದ ಬಂದೈತಿ. ಕಾಫ್ಲ್ಯಾಂಡ್ ಅಂತ ಅನ್ನೋದು ಒಂದು ಇಲ್ಲೇ ಸ್ಟೋರ್ ಐತಿ. ಸೊ ಅವರಿಂದ ನಮಗೆ ಈ ಗಿಫ್ಟ್ ಬಂದೈತಿ. ಅವರು ನಮ್ಮ ಮನೆಗೆ ಕಳಿಸ್ತಾರು. ಇವೆರಡು ಮನೆಗೆ ಕಳಿಸ್ತಾರು. ಆ್ಯಂಡ್ ಇದೇನೈತಿ DM ಅಂಥೇಳಿ ಇಲ್ಲಿ ಒಂದು ಸ್ಟೋರ್ ಐತಿ. ಜರ್ಮನಿದಾಗ ಇದ್ದವ್ರಿಗೆ ಗೊತ್ತಾಗಿರ್ಬೋದು. ಬಿಡಿಯಿಂದ ನಾವು ಆ್ಯಕ್ಚುಲಿ ಇದನ್ನು ರಿಜಿಸ್ಟರ್ ಮಾಡಿ ಗಿಫ್ಟ್ ತೊಗೊಂಡು ಬರಬೇಕಾಕೈತಿ. ಮತ್ತು ಇದು ಹಿಪ್ ಅಂತ ಅನ್ನೋ ಒಂದು ಕಂಪ್ನಿಯಿಂದ ಒಂದು ಗಿಫ್ಟ್ ಬಂದೈತಿ. ಇದು ಮನೆಗೆ ಬಂದೈತಿ. ಇದ್ರೊಳಗೆ ಏನೇನು ಅದಾವ ಅಂಥೇಳಿ ಅನ್ಬಾಕ್ಸ್ ಮಾಡೋಣ ಅಂತ ನನಗೂ ಕ್ಯೂರಿಯಾಸಿಟಿ ಐತಿ. ನಾನು ಅನ್ಬಾಕ್ಸ್ ಮಾಡೇ ಇಲ್ಲ, ನನಗೂ ಸೌಂಡ್ ಸಿಕ್ಕಿರಲಿಲ್ಲ. ಈಗ ನಿಮ್ಮ ಮುಂದನ ಓಪನ್ ಮಾಡಾಕತ್ತೇನಿ, ನೋಡೇ ಬಿಡೋಣ ಅಂತ ಏನೇನೈತೆ ಅಂತ ಹೇಳಿ. ಫಸ್ಟ್ ಯಾವ್ದು ತೆಗೀನು, ಇದನ್ನು ತೆಗೀನು ಅಂತ. ಚಂದ ಐತಲ್ಲ ಡಬ್ಬಿ, ಗ್ರೀನ್ ಕಲರ್ ಚಂದ ಐತಿ. ಮ್ಯಾಲ ಎಲ್ಲ ಚಿತ್ರಗಳು ನೋಡ್ರಿ ನೀವು ಕಾಣ್ಬೋದು. ಎಲ್ಲ ಸಣ್ಣ ಮಕ್ಕಳಿಗೆ ಇಷ್ಟ ಆಗುವಂಥ ಚಿತ್ರಗಳು ಅದಾವು. ಈ ಬಾಕ್ಸ್ನ ಆಮೇಲೂ ಯೂಸ್ ಮಾಡ್ಬೋದು. ಈ ಥರ ಹಿಂಗೆ ಹಿಡ್ಕೊಳ್ಳೋದು ಬಂದೈತಿ. ಕ್ಯೂಟ್ ಐತಿ ಒಂಥರ. ಆಮೇಲೆ ಒಳಗೆ ಏನೈತಿ ನೋಡೋಣ ಅಂತ. ಟೆಂಟೆಡ ಸೊ ಏನೇನೋ ಕೊಟ್ಟಾರ ಇವ್ರ. ಬುಕ್ ಕೊಟ್ಟಾರ. ಅದು ಆ್ಯಕ್ಚುಲಿ ಜರ್ಮನ್ ಭಾಷೆ ಒಳಗೆ ಐತಿ. ಸೊ ಇದೊಂದು ಬುಕ್ ಐತಿ. ಇದ್ರಾಗ ಇದು ವಿಟಾಮಿನ್ ಟ್ಯಾಬ್ಲೆಟ್ಸ್ ಐತಿ. ಇದು ನನಗಂತ ಕೊಟ್ಟಿದ್ದಾರು. ಸೊ ಸ್ವೀಟ್. ಆ್ಯಂಡ್ ಇದೇನೋ ಒಂಥರ ಹತ್ತಿ ಕತೆ ಕಾಣಕತೈತಿ. ಮ್ಯಾಲ ಹತ್ತಿ ಸಿಂಬಾಲ್ ಕೊಟ್ಟಿದ್ದಾರೆ. ಇದು ಎದಕ್ಕೆ ಕೊಟ್ಟಿದಾರ ನನಗೂ ಗೊತ್ತಿಲ್ಲ, ನೋಡಬೇಕು. ನಿನಗೇನಾದರೂ ಗೊತ್ತೈತೇನ? ಗೊತ್ತಿಲ್ಲ. ವಿಡಿಯೋ ಮಾಡೋರು ಸುನೀಲ್ ಅವ್ರು ವಿಡಿಯೋ ಮಾಡಾಕತ್ತಾರ. ಸೊ ಅವ್ರಿಗೆ ಕೇಳಾಕತ್ತೀನಿ, ಮತ್ತು ಯಾರಿಗೆ ಕೇಳಾಕತ್ತೀರ ಅಂತ ತಿಳ್ಕೊಬೇಡ್ರಿ. ಆಮೇಲೆ ಇದು ಬೇಬಿ ಬಾಕ್ಸ್ ಮೇಲೆ ಓಕೆ. ಇದು ಶಾಂಪೂ, ಬೇಬಿ ಶಾಂಪೂ. ಇದು ಒಂದು ಕಂಪ್ನಿ ಐತಿದೆ. ಯೂಶಲಿ ಇವ್ರ ಕಂಪ್ನಿ ಆ್ಯಕ್ಚುಲಿ ಇವ್ರ ಗಿಫ್ಟ್ ಕೊಡೋ ಉದ್ದೇಶನೂ ಒಂಥರ ಬಿಸ್ನೆಸ್ ಮೈಂಡೆಡನ ಐತಿ. ಅವ್ರ ಪ್ರಾಡಕ್ಟನ್ನು ಅಡ್ವರ್ಟೈಸ್ಮೆಂಟ್ ಮಾಡ್ದಂಗೂ ಆಯ್ತು, ಕಸ್ಟಮರ್ಸಿಗೆ ಹ್ಯಾಪಿ ಮಾಡ್ದಂಗೂ ಆಯ್ತು ಅಂಥೇಳಿ ಈ ಥರ ಗಿಫ್ಟ್ಸ್ ಕಳ್ಸಿರ್ತಾರೆ. ಈಗ ನಾವು ಯೂಸ್ ಮಾಡಿ ನಮಗೆ ಚಲೋ ಅನಿಸ್ತೆ ಅಂದ್ರೆ ತೊಗೋಬೇಕಂತ ಹೇಳಿ. ಸೊ ಇಷ್ಟ ಸಣ್ಣದ ಒಂದು ಶಾಂಪೂ ಬಾಟಲ್ ಕೊಟ್ಟಿದ್ದಾರೆ. ಇವೆಲ್ಲ ಜರ್ಮನ್ ಭಾಷೆ ಒಳಗೆ ಬರೆದಾರ. ಇದೇನ ನಿಮ್ಗೆ ಗೊತ್ತಾಗುತ್ತಾ? ಇವನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿ ಬಾತ್ರೂಮಿಗೆ ಯೂಸ್ ಮಾಡೋದು. ಬಾಡಿ ವಾಶ್. ಓಕೆ. ನಾನು ಇನ್ನೂ ಜರ್ಮನ್ ಭಾಷೆ ಕಲಿಬೇಕಾಗೈತಿ. ಬಾಡಿ ವಾಶ್ ಅದೇ. ಹಾಂ, ಇದ್ರ ಮ್ಯಾಲೆ ಚಿತ್ರಾನ ಹೇಳ್ತೈತಿ. ಇದು ಬೇಬಿ ಸಾಮಾನುಗಳು ಇರ್ತಾವಲ್ಲ, ಬಾಟಲ್ ಆಗಲಿ ಏನೋ ಅವು ಯೂಸ್ ಮಾಡ್ತಿರ್ತಾವೆ, ಬಾಯಾಗ ಹಾಕುವಂಥವ. ಅವಕ್ಕೆ ಡಿಟರ್ಜೆಂಟ್ ಟೈಪ್ ಇನ್ನು ವಾಶ್ ಮಾಡೋಕೆ ಡಿಶ್ ವಾಶ್ ಲಿಕ್ವಿಡ್ ಥರ ಇದನ್ನು ಕೊಟ್ಟಿದ್ದಾರೆ. ಮತ್ತು ಇದು ಬೇಬಿಗೆ ಬಾಯಾಗ ಹಾಕಿರ್ತಾರಲ್ಲ, ಏನಿದು ಪೆಸಿಫೈಯರ್. ಓಕೆ, ಪೆಸಿಫೈಯರ್. ಇದು ನಾವು ಯೂಸ್ ಮಾಡೋಂಗಿಲ್ಲ ಅಂದರೂ ಐತಿ. ಯಾವಾಗಾರ ಎಮರ್ಜೆನ್ಸಿ ಬೇಕಂದ್ರೆ ಆಕತ್ತಿತ್ತಂದ್ರೆ ಪಾಪುನ ಯೂಸ್ ಮಾಡೋಕ್ಕೆ ಅನುಕೂಲ ಆಕೈತಿ ನಮಗೂ. ಇದು ಕ್ರೀಮ.
ಬೇಬಿಗೆ ಹಚ್ಕೊಳಕ್ಕೆ ಮಾಯಿಶ್ಚರೈಸರ್ ಟೈಪ್ ಬೇಬಿ ಕ್ರೀಮ್. ಮತ್ತಿದು ವೆಟ್ ವೈಪ್ಸ್. ಇದು ಬೇಬಿ ಏನಾದರೂ ಪಾಟಿ ಗಿಟಿ ಮಾಡಿತ್ತಂದ್ರೆ ವೈಪ್ಸ್ ಮಾಡೋಕ್ಕೆ ಎಲ್ಲಾದರೂ ಹೊರಗೆ ಹೋಗಿರ್ತೀವಿ ಇಲ್ಲ ನಮ್ಮ ಮನ್ಯಾಗ ಯೂಶ್ವಲಿ ಇಲ್ಲೆಲ್ಲರೂ ಇದನ್ನ ಯೂಸ್ ಮಾಡ್ತಾರೆ. 99% ಆಫ್ ವಾಟರ್ ಐತಿ. ಪ್ಯಾಂಪರ್ಸ್ ಕಂಪ್ನಿಯಿಂದ ಹಾಕಿದ್ದಾರೆ. ಮತ್ತು ಇದು ಯಾವುದೋ ಒಂದು ಕಂಪ್ನಿ ಐತಿ, ಇದು ಲಿಲಿ ಡೂ ಅಂಥೇಳಿ. ಇದು ಡೈಪರ್. ಆ್ಯಕ್ಚುಲಿ ಅವ್ರ ಕಂಪ್ನಿ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕಂಥೇಳಿ ನಮಗೆ 2 ಪೇಸ್ ಡೈಪರ್ ಕೊಟ್ಟು ಕಳಿಸಿದಾರು. ನೀವು ಯೂಸ್ ಮಾಡಿ ನಿಮಗೆ ಹೆಂಗಾರ ಚಲೋ ಅನಿಸ್ತ ಅಂದ್ರೆ ಮತ್ತೆ ನಮ್ಮ ಕಂಪ್ನಿದು ಯೂಸ್ ಮಾಡಿರಿ ಅಂಥೇಳಿ. ಆಮೇಲೆ ಕೆಲವೊಂದು ಬುಕ್ಸ್ ಕೊಟ್ಟಿದ್ದಾರು, ಏನೋ ಅಡ್ವರ್ಟೈಸ್ಮೆಂಟ್ ಟೈಪ್. ಇದು ಬೇಬಿಗೆ ಸಾಂಗ್ಸ್, ಜರ್ಮನ್ ಸಾಂಗ್ಸ್, ಇವು ಲೂಲಾ ಬೇಬಿ ಸಾಂಗ್ಸ್ ಇರ್ತಾವಲ್ಲ, ಲಾಲಿ ಹಾಡುಗಳು, ಅದನ್ನು ಇದ್ರಾಗ ಬರೆದಾರು. ಅದಕ್ಕೆ ಅವ್ನು ಬರೆದಾರ ಇದ್ರಾಗ. ನಾವು ಬೇಬಿಗಳಿಗೆ ಹೇಳಿ ಇದನ್ನು ಮಾಡಕ್ಕೆ. ಬಟ್ ಈ ಜರ್ಮನ್ ಭಾಷೆ ಒಳಗೈತಿ. ನಾನು ಕಲಿತೆ ಇವನ್ನ ಹೇಳಬೇಕಾಕೈತಿ. ಹಾಂ, ಇಷ್ಟ ಆಯ್ತು. ಪ್ಯಾಕ್ ಮಾಡಿ ಇಟ್ಟೇ ಬಿಡ್ತೀನಿ. ಸೊ ಇದು ಒಂದು ಬಾಕ್ಸ್ ಆಯಿತು. ಇಂಟ್ರೆಸ್ಟಿಂಗ್ ಐತಿ. ಸೊ ಎಸ್, ಒಂದು ಬಾಕ್ಸ್ ಕಂಪ್ಲೀಟೆಡ್. ಇದು ಮುಗೀತು ಇವಾಗ ನೆಕ್ಸ್ಟ್ ಇದೇನೋ ದೊಡ್ಡದ ಕಾಣಕತೈತಿ ಡಬ್ಬಿ. ಲಿಡಲ್ ಅವರಿಂದ ಭಾಳ ದೊಡ್ಡದೈತಿ, ವಜ್ಜೆನೂ ಐತಿ ಭಾಳ. ಏನೈತಿ ನೋಡುನು ಅಂತಾಗ ಇದ್ರಾಗ. ಇದನ್ನು ನೀವು ರಿಜಿಸ್ಟರ್ ಮಾಡ್ಬೇಕಾಕೈತಿ ಅವರ ಆ್ಯಪ್ನಾಗ, ಲಿಡಲ್ ಪ್ಲಸ್ ಆ್ಯಪ್ನಾಗ ರಿಜಿಸ್ಟರ್ ಮಾಡ್ರೆ ನಿಮಗಿದು ಡಬ್ಬಿ ಸಿಗ್ತೈತಿ. ಇದು ಮಗು ಆದ್ಮೇಲೆ ನಂತರನ ರಿಜಿಸ್ಟರ್ ಮಾಡ್ಬೇಕಾಕೈತಿ. ಕೆಲವೊಂದು ಮಗು ಬರೋಕ್ಕಿಂತ ಮುಂಚೆನೂ ರಿಜಿಸ್ಟರ್ ಮಾಡೋ ಆಪ್ಷನ್ಸ್ ಅದಾವೆ. ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ. ನಮಗೇನು ಗೊತ್ತೈತಿ ಅದನ್ನಷ್ಟು ಮಾಡಿದ್ದೇವೆ ನಾವು. ವಾವ್, ಇದೆಲ್ಲ ಇದು ಬರೆದಾರ. ಇಲ್ಲಿ ನಾವು ಹಿಂಗೆ ಮಾರ್ಕ್ ಮಾಡ್ಬೋದು, ಎಲ್ಲ ಬರಿಬೋದು ಇಲ್ಲಿ ಡೀಟೇಲ್ಸ. ಇದನ್ನು ನಾವು ವೆಲ್ಕಮ್ ಅಂತ ಇಟ್ಕೊಳಕ್ಕೆ ನಮ್ಮ ಮೆಮರಿ ಸಂಬಂಧ. ಹಾಂ, ಇದು ಬೇಬಿಗಳಿಗೆ ಸೆನ್ಸರಿ ಇವನ್ ಕ್ರಿಯೇಟ್ ಮಾಡಕ್ಕೆ. ಇವೆಲ್ಲ ಒಂದೊಂಥರ ಅವಾಜ್ ಬರ್ತಾವು. ಈಗ ಹಿಂಗೆ ಮುಟ್ಟಿದ ತಕ್ಷಣ ಅವಕ್ಕೆ ಒಂಥರ ಸೆನ್ಸ್ ಆಗ್ತಿರ್ತೈತಲ್ಲ, ಅವಾಜ್ ಮಾಡಾಕ್ತಿದ್ ನಾನು. ಈ ಥರ ಸೆನ್ಸ್ ಮಾಡುವಂಥದ್ದು ಇದು ಬಾಲ್ ಕೊಟ್ಟಿದ್ದಾರೆ. ಒಂಥರ ಕ್ಯೂಟ್ ಐತಿ. ಮೇ ಬಿ ಎಷ್ಟನೇ ಒಂದು 0+ ಮಂತ್ಸ್ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಬಟ್ ಹಿಂಗೆ ಮುಂದೆನ ತೆಗಿಯಾಕತ್ತೇನಲ್ಲ, ಹಿಂಗೆ ನೋಡ್ಬೇಕು ಯಾವಾಗ ಯೂಸ್ ಮಾಡೋದು ಸಂದರ್ಭ ಬರ್ತೈತಂತ. ಈ ಇದ್ರಾಗ ದೊಡ್ಡನೂ ಅದಾವ. ಆ್ಯಕ್ಚುಲಿ ಅದ್ರಾಗ DM ಸಣ್ಣ ಇತ್ತು. ಇದು ನೋಡ್ರಿ, ಇದಿಷ್ಟು ದೊಡ್ಡದು ವೆಟ್ ವೈಪ್ಸ್ ಕೊಟ್ಟಿದ್ದಾರೆ ಬೇಬಿಗೆ. ಅವ್ರದ್ದು ಇದು ಲೂಪೂಲು ಅಂತ ಕಂಪ್ನಿದ. ಇವೆಲ್ಲ ಲೂಪೂಲು ಕಂಪ್ನಿದು ಅದಾವ. ಇದೊಂಥರ ವೆಟ್ ವೈಪ್ಸ್, ಇದೊಂಥರ ವೆಟ್ ವೈಪ್ಸ್ ಐತಿ. 2 ಥರ ವೆಟ್ ವೈಪ್ಸ್ ಅದಾವ. ಇದ್ರಾಗ ಇಟ್ಬಿಡ್ತೇನೆ. ಆಮೇಲೆ ಇದು ಕ್ರೀಮ್, ಇದು ಲೋಷನ್ ಟೈಪ್, ಇದು ಮಾಯಿಶ್ಚರೈಸರ್ ಕ್ರೀಮ ಇದು. ಆಮೇಲೆ ಇದೇನೋ ಗೊತ್ತಾಗವಲ್ತು. ಮೇ ಬಿ ಇದು ಡೈಪರ್ ರ್ಯಾಶ್ ಕ್ರೀಮ್ ಇರ್ಬೋದು. ಇವೆರಡು ಕ್ರೀಮ್ ಬಾಕ್ಸ್ ಅದಾವೆ. ಡೈಪರ್ದು ಇಷ್ಟು ದೊಡ್ಡದು ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ಖುಷಿ ಆಯ್ತು ನನಗೆ. ಅಡ್ವರ್ಟೈಸ್ಮೆಂಟ್ ಕಿತನೂ ಒಂದು ಸ್ವಲ್ಪ ಯೂಸ್ ಆಗುವಂಗಾರ ಕೊಟ್ಟಿದ್ದಾರೆ. ಖುಷಿ ಆಯಿತು. ಚೆನ್ನಾಗೈತೆ ನೋಡಿ. ಲಿಡಲ್ ಪ್ಲಸ್ ಇದ್ದ ನನಗೆ ಇಷ್ಟ ಆಯ್ತು ಆ್ಯಕ್ಚುಲಿ. ಎಸ್, ಇದು ಮುಗೀತು ಇವಾಗ. ಕೆಲವೊಬ್ರು ಆಮೇಲೆ ಇದು ಕಾಫ್ಲ್ಯಾಂಡಿಂದ ಕೊಟ್ಟಿದ್ದ ಬಾಕ್ಸ್. ಇದು ಲಿಡಲ್ ಬಾಕ್ಸ್ ಅಷ್ಟೇನು ವಜ್ಜೆ ಇಲ್ಲ, ಐತಿ ಸಾಧಾರಣ. ಇದ್ರಾಗ ಇನ್ನೂ ಒಂದೇನು ಸ್ಪೆಷಾಲಿಟಿ ಅಂದ್ರೆ, ಇದ್ರಾಗ ನಾವು ಬೇಬಿ ಹೆಸರದ ಟಾವೆಲ್ ಮೇಲೆ ಬರ್ಸಕ್ಕೆ ಕಸ್ಟಮೈಸ್ ಮಾಡ್ಬೋದು. ನಾವು ಆ ಬೇಬಿ ಹೆಸರು ಬರೆಸ್ಕೋಬೋದು. ಇವಾಗ ಸದ್ಯಕ್ಕೆ ನಾವಿನ್ನೂ ನೇಮ್ ರಿವೀಲ್ ಮಾಡಿಲ್ಲ ಅಂತೇಳಿ ನಿಮಗೆ ತೋರ್ಸಕತ್ತಿಲ್ಲ. ಹೆಸರು ರಿವೀಲ್ ಮಾಡೋಣ, ನಿಮಗೆ ಹೇಳ್ತೇವೆ ಹೆಸರು. ಬಟ್ ಈಗ ಸದ್ಯಕ್ಕೆ ಇವು ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸಿ. ಇದ್ರಾಗೇನು ಅಷ್ಟು ಇದಿಲ್ಲ. ಇದು ಒಂದು ಹೈಲೈಟ್. ಇದ್ರಾಗ ಇದು ರ್ಯಾಶ್ ಕ್ರೀಮ, ಸಣ್ಣದೈತಿ. ಇದು ಅಷ್ಟೇನು ದೊಡ್ಡದಿಲ್ಲ. ಈ DM ಕೊಟ್ಟಿದ್ರಲ್ಲ ಸೇಮ್ ಇದು ಅದ ಲಿಕ್ವಿಡ್. ಮತ್ತು
ಇದು ನ್ಯಾಪಿ ಚೇಂಜ್ ಕ್ರೀಮ್. ಹಾಂ, ಇದು ಡೈಪರ್ ಕ್ರೀಮ. ಮತ್ತಿದು ಇದು ಏನೋ ಐತಿ, ಕ್ರೀಮನ ಐತಿ, ಇದ್ರ ಮೇಲೂ ಕ್ರೀಮ್ ಅಂತಲೇ ಬರೆದಾರ. ಹಾಂ, ಇದು ಮಮ್ಮಿಗೆ. ಇದು ಡ್ರೈ ಫ್ರೂಟ್ಸ್ ಫಾರ್ ಮಮ್ಮ. ಆ್ಯಂಡ್ ಇದು ಟವೆಲ್ಲ. ಇದ್ರೊಳಗೆ ಹೆಸರು ಬರ್ದಾರ, ಹೆಸರು ಇಲ್ಲೇ ಬರ್ದಾರ. ಸೊ ನಾವಿನ್ನ ಹೆಸರು ರಿವೀಲ್ ಮಾಡಿಲ್ಲ ಅಂತೇಳಿ ತೋರ್ಸಾಕತ್ತಿಲ್ಲ. ಆ್ಯಂಡ್ ಹಿಯರ್ ಕಮ್ಸ್ ಅಗೇನ್ ಡೈಪರ. ಅಷ್ಟೇನು ಕೊಟ್ಟಿಲ್ಲ, ಎರಡು ಪೀಸ್ ಕೊಟ್ಟಿದ್ದಾರೆ. ಇದೇನೋ ಬುಕ್ ಕೊಟ್ಟಿದ್ದಾರ. ಇದನ್ನು ತೆಗೆದು ನೋಡ್ಬೇಕು ಆ್ಯಕ್ಚುಲಿ. ಇದ್ರೊಳಗೆ ಏನೇನೋ ಐತಿ. 0 to 6 months ಒಳಗೆ ಏನೇನು ಮಾಡ್ಬೋದು, ಏನೇನು ಬೇಬಿಗಳ್ದು ಏನೇನು ಇದಾಗ್ತಿರ್ತೈತಿ, ಡೆವಲಪ್ಮೆಂಟ್, ಅದ್ರ ಬಗ್ಗೆ ಏನಾದರೂ ಕೊಟ್ಟಿದ್ದಾರೆ. ಇದ್ರ ಮ್ಯಾಲೆ ಚಿತ್ರ ನೋಡಿ ಹೇಳಕತ್ತೇನೆ ನಾನು. ಇನ್ನು ಒಳಗೆ ಏನೇನೈತಿ ನಾನು ನೋಡಿಲ್ಲ. ಆಯ್ತು, ಇಷ್ಟ. ಇವೇನೋ ಪ್ಯಾಂಪ್ಲೆಟ್ಸ್ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್ ಸಂಬಂಧ, ಫೋಟೋಶೂಟ್ ಸಂಬಂಧ ಇದೆ ಆ್ಯಕ್ಚುಲಿ ಪ್ಯಾಂಪ್ಲೆಟ್ ಇರೋದು. ಆಮೇಲೆ ಇದು ಎತ್ತರದ್ದು ಪ್ಯಾಂಪ್ಲೆಟ್. ಇದು ಮೇ ಬಿ ಜಸ್ಟ್ ಅಡ್ವರ್ಟೈಸ್ಮೆಂಟ್ಸ್. ಇವಾಗ ಇಷ್ಟ ಆಯ್ತು. ಸೊ ಇಷ್ಟ ಐತಿ. ಇದು ಟಾವೆಲ್ಲ, ಬೇಬಿ ಟಾವೆಲ್. ಫಿನಿಶ್. ಇದೊಂದು ಮುಕ್ತಾಯಗೊಂಡಿತು. ಇದೇನು ಅಷ್ಟೇನು ಚಂದ ಅನಿಸ್ವತ್ತು ನನಗೆ ನೋಡಕ್ಕೆ. ಬಾಕ್ಸ್ ಏನು ಕೊಟ್ಟಿಲ್ಲ ಅವ್ರ. ಇದೇನೋ ಒಂದು ಅರಬಿ ಥರ ಕೊಟ್ಟಿದ್ದಾರು, ಕಾಟನ್ ಅಂತ ಕೊಟ್ಟಿದ್ದಾರು. ಬಟ್ ಇದು ಎತ್ತರ ಸಂಬಂಧ ಯೂಸ್ ಮಾಡ್ಬೋದು ಗೊತ್ತಿಲ್ಲ ನನಗೆ. ಇದೇನು ಬರ್ಪ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಅನ್ಸುತ್ತೆ. ಡಿಸ್ಕೌಂಟ್ ಅದ್ರ ಬಗ್ಗೆ, ಅವ್ರವ್ರ ಹಿಪ್ ಬಗ್ಗೆ ಡಿಸ್ಕೌಂಟ್ ಆಗಲಿ, ಏನೇನೋ ಅಡ್ವರ್ಟೈಸ್ಮೆಂಟ್ ಪೇಪರ್ಸ್ನ ಜಾಸ್ತಿ ಅದ ಇದ್ರಾಗ. ಇದೊಂದು ಏನೋ ಕೊಟ್ಟಿದ್ದಾರೆ ಇಲ್ಲಿ. ಇದೊಂದು ಉಪಯೋಗ ಆಗೋ ಸಾಮಾನು ಏನೋ ಕೊಟ್ಟಿದ್ದಾರೆ ಅನ್ಸುತ್ತೆ. ಉಳ್ಕಿದ್ದು ಎಲ್ಲ ಮಂಡ್ ಪೇಪರ್ಗಳನ್ನ ಕಳಿಸಿದಾರು. ಇಷ್ಟ ಇರೋದು. ಇವಾಗ ಇನ್ನೂ ಒಂದು ರೋಸ್ಮನ್ದಾಗೂ ಸಿಗ್ತೈತಿ, ಬಟ್ ನಮಗೆ ಹೋಗೋಕ್ಕಾಗಿಲ್ಲ. ಅಲ್ಲಿ ಹೋಗಿ ಅದನ್ನು ತೊಗೊಂಡು ಬರ್ಬೇಕಾಗೈತಿ. ಬಟ್ ಅದು ಹೋಗೋಕ್ಕಾಗಿಲ್ಲ ನಮಗೆ, ಯಾಕಂದ್ರೆ ದೂರ ಅದಾವ ಅಂಗಡಿಗಳು ನಮ್ಮ ಮನೆಯಿಂದ. ಆಗಿರೋದ್ರಿಂದ ಇಷ್ಟ. ಮತ್ತು ಇಲ್ಲಿ ಗೌರ್ಮೆಂಟ್ ಇದು ಕಳಿಸುತ್ತೆ. ಪ್ರತಿ ತಿಂಗಳು ಬೇಬಿಗಳಿಗೆ ಏನೇನು ಮಾಡಬೇಕು ನಮ್ಗೆ ಇನ್ಫಾರ್ಮೇಷನ್, ಲೈಕ್ ನಾವೇನು ಮಾಡಬೇಕು ಬೇಬಿಗಳು ಫಸ್ಟ್ ಟೈಮ್ ನಮ್ಮ ಪೇರೆಂಟ್ಸ್ ಆಗಿರ್ತೇವಲ್ಲ, ಹಾಗಾಗಿ ನಮಗೆ ಹೆಲ್ಪ್ ಮಾಡೋಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕಳಿಸ್ತಿರ್ತಾರೆ. ಹಿಂಗೆ ಮಾಡಿರಿ, ಹಂಗೆ ಮಾಡಿರಿ, ಹಿಂಗೆ ಮಾಡಿರಿ ಅಂಥೇಳಿ ನಮಗೆ ಗೈಡೆನ್ಸ್ ಕೊಡೋಕಂಥೇಳಿ ಕಳಿಸಿದಾರು. ಇದು ಜರ್ಮನ್ ಒಳಗನ ಐತಿ. ನಾವು ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಓದಬೇಕಾಕೈತಿ. ಇದು ನಿಮ್ಗೆ ಆಫ್ಲೈನು ಸಿಗುತ್ತೆ. ನಾವು ಆಫ್ಲೈನ್ ಇದನ್ನು ಮಾಡ್ರೆ ಬುಕ್ ಥರ ಕೊಟ್ಟಿದ್ದಾರೆ. ನಮ್ಗೆ ಈಸಿ, ಎರಡೂ ಒಂಥರ ಈಸಿನ. ಮುಂದೆ ಏನಾದರೂ ಉಪಯೋಗ ಆಗುತ್ತಂತ ಇಟ್ಕೊಂಡೀವಿ. ಆಯ್ತು ನೋಡ್ರಿ, ಇಷ್ಟ. ಫಿನಿಶ್. ಇವತ್ತಿಂದ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಮುಂದೆ ಹಂಗೆ ವ್ಲಾಗ್ಸ್ ಬರ್ತಾ ಇರ್ತಾವ, ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ನೀವೆಲ್ಲರೂ ನನ್ನ ವ್ಲಾಗ್ಸ್ ನೋಡ್ತೀರಿ, ಖುಷಿ ಪಡ್ತೀರಿ ಅಂತ ಅನ್ಕೋತೀನಿ. ಧನ್ಯವಾದಗಳು.